ಮೆಣಸಿನಕಾಯಿ ಮಿಕ್ಸಿಗೆ ಹಾಕೊಳ್ಳೋಣ. ಕಲರ್ ಚೇಂಜ್ ಆಗದಿರ ಇರಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಫಸ್ಟ್ ಕಡ್ಲೆ ಹಿಟ್ಟು ಹಾಕೊಳ್ಳೋಣ. ಈರುಳ್ಳಿ ಮೀಡಿಯಮ್ ಸೈಜ್ದು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಡಿ. ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರು ಚೆನ್ನಾಗಿರೋದಿಲ್ಲ, ಬಾಯಿಗೆ ಸಿಗೋದಿಲ್ಲ. ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದು ಬೇಡ, ಇನ್ನೂ ಬೇಡ, ಇಷ್ಟಿರಲಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕಡಲೆ ಹಿಟ್ಟು, ಈರುಳ್ಳಿ, ಉಪ್ಪು ಇಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಫಸ್ಟು ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಮಕ್ಕಳೆಲ್ಲ ತಿಂತಾರೆ ಅಂತೇಳಿ ಪೇಸ್ಟ್ ಮಾಡ್ಕೊಂಡಿರೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ವಿ. ಮಕ್ಕಳು ತಿಂತಾರಲ್ವ, ಮಕ್ಕಳು ಟೇಸ್ಟ್ ಮಾಡ್ತಾರೆ, ಅಜ್ಜಿ ತಾತ ಇರ್ತಾರಲ್ವ, ಸೊ ಅಂಥವರು ಪೇಸ್ಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗಲ್ಲ ಅಂತ. ಈ ಸೊಪ್ಪು ಬಂದು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀವಿ. 1 ಹಿಡಿಯಷ್ಟು ಕರ್ಬೇ ಸೊಪ್ಪು, 1 ದೊಡ್ಡ ಸ್ಪೂನು 2, 1 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ಅಂತಾರೆ ನಮ್ಮ ಕಡೆ, ಕೆಲವರು ಸಬ್ಬಗೆ ಸೊಪ್ಪು ಅಂತಾರೆ. ನಿಮ್ಮ ಭಾಷೆಯಲ್ಲಿ ಏನಂತಾರೋ ಅದನ್ನ ಅನ್ಕೊಳ್ಳಿ. ನಿಮ್ಮ ಭಾಷೆಯಲ್ಲಿ ಏನಂತಾರೋ ಆ ಸೊಪ್ಪಿಗೆ ಕಮೆಂಟ್ ಮಾಡಿ. ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸೊ ಉಪ್ಪು ಫಸ್ಟೇ ಹಾಕಿದ್ದೀವಲ್ವ ಈರುಳ್ಳಿ ಜೊತೆ, ಮಿಕ್ಸ್ ಮಾಡಿ ಆಮೇಲೆ ನೋಡಿಕೊಂಡು ಬೇಕಂದರೆ ಉಪ್ಪು ಇನ್ನೊಂದು ಸ್ವಲ್ಪ ಸೇರಿಸ್ಕೊಡಿ. ಖಾರನೂ ಅಷ್ಟೇ, ನಾನು 2 ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಸೊ ಖಾರನೂ ನೋಡಿಕೊಂಡು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಸೇರಿಸ್ಕೊಬೋದು. ಅರ್ಧ ಸ್ಪೂನ್ ಹೋಮ್ಕಡು ಈ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ. ಹಾಗೆ ಡೈರೆಕ್ಟಾಗಿ ಹಾಕ್ಬೇಡಿ, ಚೆನ್ನಾಗಿರುತ್ತೆ. ಓಕೆ ನೋಡಿ, ಹಿಂಗೆ ಹಾಕಿ ಅದೊಂದು ಸ್ವಲ್ಪ ಒಂಥರ ಕ್ರಂಚಿ ಥರ ಆಗಬೇಕು. ಓಕೆ, ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ಮೆಲ್ ಮಾತ್ರ. ಸೋಡಾ ಒಂದು 1/2 ಸ್ಪೂನು, ಡ್ರಾಪು ನೀರು ಹಾಕಿಲ್ಲ, ಅದು ಈರುಳ್ಳಿ ಸೊಪ್ಪು ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ಓಕೆ, ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಒಂದೇ ಸತಿ ಎಲ್ಲಿ ಫುಲ್ಲು ನೀರು ಹಾಕ್ಕೊಂಬಿಡಿ. ನೋಡಿ ಈ ಥರ ಈ ಹದದಲ್ಲಿರಲಿ. ನೀವು ಮಿಕ್ಸ್ ಮಾಡ್ಕೊಳೋದು ನೋಡಿ ಹೀಗೆ. ಓಕೆನಾ? ಜಾಸ್ತಿ ಗಟ್ಟಿಗೆ ಮಾಡಿಕೊಂಡ್ರೆ ಫುಲ್ಲು ಗಟ್ಟಿ ಬರುತ್ತೆ. ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಈ ಥರ ಇರಲಿ. ಹಾಂ, ಎಣ್ಣೆ ಹಾಕ್ಕೊಳ್ಳಿ ಬೋಂಡ ಮಾಡೋದಕ್ಕೆ. ಜಾಸ್ತಿ ಎಣ್ಣೆ ಕಾಯಿಸ್ಕೊಂಬಿಡಿ, ಮೀಡಿಯಮ್ ಆಗಿರಲಿ. ಅಂದರೆ ಬೋಂಡ ಬಿಟ್ಟಿದ ತಕ್ಷಣ ನಾವು ಅದು ಫುಲ್ಲು ಬ್ಲ್ಯಾಕಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಡ, ಸ್ವಲ್ಪ ಮೀಡಿಯಮ್ ನೋಡ್ಕೊಳ್ಳಿ. ಹೀಗೆ ಕೈ ಇಟ್ಟರೆ ನಿಮಗೆ ಕೈಗೆ ಹಬೆ ತಾಕುತ್ತೆ, ಹಬೆ ತಾಕಿದ್ರೆ ಬಿಡಿ. ಓಕೆ, ಈಗ ಒಂದೊಂದೇ ಬಿಟ್ಕೊಂಡು ಬನ್ನಿ. ಕಚಾಪಿಚಿ ಮಾಡ್ಕೊಂಬಿಡಿ. ನೋಡಿ, ಒಂದು ಸೈಡಿಂದನೇ ತಗೊಳ್ಳಿ ನೀಟಾಗಿ. ಫುಲ್ಲು ಕಚಾಪಿಚಿ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ.
ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಿದ್ದೀನಿ. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ನೋಡಿ. ಮೇಲೆ ಫುಲ್ಲು ಕ್ರಂಚಿ ಆಗಿದೆ, ಒಳಗಡೆ ಫುಲ್ಲು ಸಾಫ್ಟ್ ಆಗಿದೆ ನೋಡಿ. ಆ ಸೊಪ್ಪು ನೀವು ನೋಡಿಬಿಟ್ಟು ಸೊಪ್ಪು ಜಾಸ್ತಿ ಹಾಕಿದ್ದೀವಿ ಅಂದ್ಕೊಂಡಿರ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನ್ನ ಮಗನಿಗೆ ಟೇಸ್ಟ್ ಮಾಡಿಸ್ತೀನಿ, ನೋಡೋಣ ಅವನೇನು ಹೇಳ್ತಾ ನೋಡೋಣ. ಹೆಂಗಿದೆ? ಸೂಪರ್ ಆಗಿದೆ. ಅಲ್ಲಿ ಹೇಳೋದು ನಮ್ಮಮ್ಮ ಮಾಡಿ ಸೂಪರ್ ಆಗಿದೆ. ಯಾವತ್ತೂ ಈ ಥರ ತಿಂದಿಲ್ಲ. ವಾವ್.